ಬಟಾಣಿ ಸಿಪ್ಪೆಯಿಂದ ಇವತ್ತು ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದನ್ನು ಮೊದಲೇ ಬೇಯಿಸಿ ಇಟ್ಕೊಳ್ಬೇಕು. ಅದ್ರ ಜೊತೆ ಸ್ವಲ್ಪ ಬಟಾಣಿ, ಪೆಪ್ಪರ್, ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಬೆಣ್ಣೆ ಮಾಡಿ ಬಾಣಲೆ ಇಟ್ಟು ಈಗ ಇದಕ್ಕೆ ಬೆಣ್ಣೆ ಹಾಕಬೇಕು. ನಾವೀಗ 1 ಬೌಲ್ ಆಗುವಷ್ಟು ಬಟಾಣಿ ಸಿಪ್ಪೆಯನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಪೂರ ಹಾಕಬೇಕು ಇದಕ್ಕೆ. ಅದರ ಜೊತೆಗೆ ಬಟಾಣಿ ಅನ್ನು ಹಾಕಬೇಕು, ಅರ್ಧ ಬೌಲ್. ಈಗ ಇದು ಬೇಯಬೇಕು. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಸೋಸಬೇಕೀಗ. ಈಗ ಎಷ್ಟು ಬೇಕಷ್ಟು ಉಪ್ಪು, ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ. ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪ್ ರೆಡಿಯಾಗಿದೆ. ರುಚಿಕರವಾದ ಬಟಾಣಿ ಸಿಪ್ಪೆಯ ಸೂಪು ರೆಡಿ ಇದೆ. ನಾವೆಲ್ಲ ಸವಿಯೋಣ ಇದನ್ನು.